ಹಳ್ಳಿ ಹೆಣ್ಮಗಳು ಅತ್ತಿ ಮನೆ ಸೊಸಿ ದ್ವಾಸೆದ ಹಿಟ್ಟು ಕಲಸಿಡ್ತಾಳ್ರಿ. ಈಗೆಲ್ಲ ನೀವು ಅಕ್ಕಿ ರುಬ್ಬಿ ಅಕ್ಕಿದು ಒಂದು ದ್ವಾಸೆದ ಹಂಚು ತರಿಸ್ತೀರಿ, ಹಂಚಿನ ಮೇಲೆ ಹಾಕ್ತೀರಿ. ಅವಾಗ ಒಂದು ಹಂಚು ಇತ್ತಪ್ಪ ಅಂದ್ರೆ 9 ಮಂದಿ ದೋಸೆ ಹಾಕ್ತಿದ್ದೆವು ನಾವು. ಯಾವುದು ಅದು ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮತ್ತು ಅದರ ಜೋಳದ ಹಿಟ್ಟು ಕಲಸಿ ಹಾಕಿ ನಮ್ಮ ಹಳ್ಳಿದಾಗ ಮಾಡ್ತಿದ್ದೆ. ಅದು ದ್ವಾಸೆದ ಹಿಟ್ಟು ಕಲಸಿಟ್ಟಾಳ ಅತ್ತಿ ಮನೆ ಸೊಸಿ. ಅದ್ರದ್ದೊಂದು ಹಾಡಿನ ರೂಪದಾಗ ಹೇಳ್ತೀನಿ ಕೇಳ್ರಿ. ದ್ವಾಸೆದ ಹಿಟ್ಟ ಬೀಸಿ ಎಸದಿನಾಯಿತು, ಯಾರ್ಯಾರ ತವಿಯ ಕುಡಲಿಲ್ಲ ಸುಯಿ, ಯಾರ್ಯಾರ ತವಿಯ ಕುಡಲಿಲ್ಲ ಸುಯಿ, ಯಾರ ಯಾರ ತವಿಯ ಕುಡಲಿಲ್ಲ ಅತ್ಯಮ್ಮ, ನಿಮ್ಮ ತವಿಯಾರ ಕುಡಬರಿ ಸುಯಿ, ನಿಮ್ಮ ತವಿಯಾರ ಕುಡಬರಿ ಸುಯಿ. ನಮ್ಮ ತವಿಯ ಗೋಳು ನೆರಮನೆ ರೊಯ್ದಾರ, ಬೇರೆ ತವಿ ನೀನು ತರ ಹೋಗೆ ಸುಯಿ, ಬೇರೆ ತವಿ ನೀನು ತರ ಹೋಗೆ ಸುಯಿ. ನಾದು ನಿಮ್ಮನಿಗೋಗಿ ಕೇಳಾಳೆ ತಾಯಿನ್ನ, ನಿಮ್ಮ ತವಿಯಾರ ಕುಡರೆಂದ ಸುಯಿ, ನಿಮ್ಮ ತವಿಯಾರ ಕುಡರೆಂದ ಸುಯಿ. ನಮ್ಮ ತವಿಯ ಗೋಳು ಇನ್ನೊಬ್ಬರೊಯ್ದಾರೆ, ಬೇಗನೆ ಬಂದು ಒಯ್ಯ ಬರದ ಸುಯಿ, ಬೇಗನೆ ಬಂದು ಒಯ್ಯ ಬರದ ಸುಯಿ. ಮನೆ ನಾಕಾರ ಮನೆ ಕೇಳಿ ಸಾಕಾರ ಆಯಿತೆ, ಮನೆಗೋಗಿ ತಾನು ಕುಂತಿದ್ದಾಳೆ ಸುಯಿ, ಮನೆಗೋಗಿ ತಾನು ಕುಂತಿದ್ದಾಳೆ ಸುಯಿ. ಬ್ಯಾಳ್ಯಾರ ಹಾಕ್ಯಾಳೆ ಕಡಬಾರ ಮಾಡ್ಯಾಳೆ, ಪುರುಷಗ ಊಟ ಕೊಡುತ್ತಾಳೆ ಸುಯಿ, ಪುರುಷಗ ಊಟ ಕೊಡುತ್ತಾಳೆ ಸುಯಿ. ಅತ್ತಿಯ ಬಂದಾಳೆ ಮಗನಿಗೆ ಹೇಳುತ್ತಾಳೆ, ಎಂತಕ್ಕಿ ನಿನ್ನ ಮಾಡುದೆಪ್ಪ ಸುಯಿ, ಎಂತಕ್ಕಿ ನಿಮ್ಮ ಮಾಡುದೆಪ್ಪ ಸುಯಿ. ದ್ವಾಸೆದ ಹಿಟ್ಟ ಇತ್ತು ತವಿಯಾರ ತಂದಿಲ್ಲ, ನಮ್ಮ ತವಿಯಾರ ತರುಬರದಿತ್ತ ಸುಯಿ, ನಮ್ಮ ತವಿಯಾರ ತರುಬರದಿತ್ತ ಸುಯಿ. ನಾದೋಣಿ ಬಂದು 4 ಮಾತಾಡಾಡ್ಯಾಳೆ, ನಮ್ಮ ತವಿಯಾರ ತರುಬರೆ ಸುಯಿ, ನಮ್ಮ ತವಿಯಾರ ತರುಬರೆ ಸುಯಿ. ಸಿಟ್ಟಿಲಿ ಎದ್ದಾನೆ ಗಟ್ಟಿಯಾಗಿ ಪುರುಷ ತಾನು, ಮಡದಿ ಹೊಡುದಾನೆ ಅವಾಗಿನ ಸುಯಿ, ಮಡದಿ ಹೊಡುದಾನೆ ಅವಾಗಿನ ಸುಯಿ. ಅದಕ್ಕಂತಾರ ಅತ್ತಿ ಬೇಡಿದ್ರೆ ಕೊಡಲಿಲ್ಲ, ನಾದಿನಿ ಬೇಡಿದ್ರೆ ಕೊಡಲಿಲ್ಲ, ಮತ್ತು ಗಂಡನೆದ್ರ ಮಗನೆದ್ರ ನಮ್ಮದು ಹಂಚು ತಂದು ಹಾಕೋದಿತ್ತು ಮಗ, ನಿನ್ನ ಹೆಂಡತಿ ಕಡುಬು ಯಾಕೆ ಮಾಡ್ಯಾಳ ಅಂತ ಕೇಳಿದ್ರು. ಹಂಗೆ ಆಗಿನ ಕಾಲ ಹಂಗಿತ್ತು. ಅದಕ್ಕೆ ಒಬ್ರಿಗೊಬ್ರು ಈಗ ಏನದ ಒಬ್ರದೊಬ್ರು ಕೊಡ್ತೀರಿ, ಒಬ್ರದೊಬ್ರು ತೊಗೋತೀರಿ, ಒಬ್ರದೊಬ್ರು ಮಾಡ್ತೀರಿ. ಅವಾಗ ಒಂದು ಹಂಚು 9 ಮನೆ ಮಾಡಬೇಕಿತ್ತು. ಅಷ್ಟು ತಂಗ ಸಂಸಾರವಾಗಿನೂ ಹಾಂಗಿತ್ತು ಅವಾಗಿಂದು. ಭಾಳ ತಕಲೀಫಿಲಿನ ಸಂಸಾರಗಳು. ಅಂದ್ರೆ ಕೂಡಲ್ದವ್ರನ್ನ ಅವರೇ ಮತ್ತು ಹೇಳೋರ್ನ ಅವರೇ. ಅಂಥ ಅತ್ತಿ ಅಂಥ ನಾದಿನಿ ಇರಬಾರ್ದು. ಅದಕ್ಕೆ ಒಳ್ಳೆಯ ಸಂಸ್ಕಾರದಿಂದ ಒಳ್ಳೆಯ ಹೆಣ್ಮಕ್ಳಿಗೆ ಒಳ್ಳೆಯದು ಅತ್ತಿದಿರಾಗಬೇಕು, ಮತ್ತು ಒಳ್ಳೆಯ ಮನೆ ಹೆಣ್ಮಕ್ಳು ನಾದಂದಿರಾಗಬೇಕಂಥೇಳಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಈ ಹಾಡಿನ ರೂಪದಾಗ ತಿಳಿಸಿ ನಿಮಗೆ. ನಮ್ಮ ಹಳ್ಳಿದಾಗ ಹಿಂಗೆ ಮಾಡ್ತೀವ್ರಿ.